ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಒಮ್ಮೆ ಪರಶುರಾಮನು ಕರ್ಣನ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗಿದ್ದಾಗ ಒಂದು ಕೀಟವು ಬಂದು ಕರ್ಣನ ತೊಡೆಯನ್ನು ಕಚ್ಚಿದುದು. ಅದರಿಂದ ಹೊರಟ ರಕ್ತ ಧಾರೆಯು ಪರಶುರಾಮನ ಮೈಗೆ ತಗುಲಲು ಅದರಿಂದ ಅವನು ಕೋಪಗೊಂಡು ಕರ್ಣನಿಗೆ ಶಾಪ ಕೊಟ್ಟುದು. ಕರ್ಣನು ಪರಶುರಾಮನ ಆಶ್ರಮದಿಂದ ಹೊರಟು ಬಂದುದು ಎಂಬ 3ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜೇಂದ್ರ, ಕೇಳು. ಜನಮೇಜಯನಿಗೆ ವೈಶಂಪಾಯನನು ಹೇಳುತ್ತಿರುವನು. ಕರ್ಣನ ಬಾಹುವೀರ್ಯಕ್ಕೂ ಅವನ ವಿನಯಕ್ಕೂ ಅವನ ಇಂದ್ರಿಯ ಜಯಕ್ಕೂ ಮತ್ತು ಅವನು ತನಗೆ ಮಾಡುತ್ತಿದ್ದ ಗುರುಶುಶ್ರೂಷೆಗೂ ಮೆಚ್ಚಿ ಪರಶುರಾಮನು ಬಹಳ ಸಂತೋಷಗೊಂಡನು. ಈ ಕಥಾಭಾಗವನ್ನು ನಾರದರು ಯುಧಿಷ್ಠಿರನಿಗೆ ಹೇಳುತ್ತಿರುವರು. ಹೀಗೆ ಕರ್ಣನು ಪರಶುರಾಮನಿಂದ ಎಲ್ಲ ಅಸ್ತ್ರಗಳನ್ನು ಕಲಿತು ಆ ಭೃಗುವಿನ ಆಶ್ರಮದಲ್ಲಿಯೇ ಸಂತೋಷದಿಂದ ವಿಹರಿಸುತ್ತಾ ಧನುರ್ವೇದದಲ್ಲಿ ಮೇಲೆ ಮೇಲೆ ಚಾತುರ್ಯವನ್ನು ಪಡೆದು ಆಶ್ಚರ್ಯ ಪರಾಕ್ರಮವನ್ನು ತೋರಿಸುತ್ತಿದ್ದನು. ಹೀಗಿರುತ್ತಿರುವಾಗ ಒಮ್ಮೆ ಪರಶುರಾಮನು ಕರ್ಣನೊಡನೆ ಆಶ್ರಮಕ್ಕೆ ಸಮೀಪ ಪ್ರದೇಶದಲ್ಲಿ ಸಂಚರಿಸುತ್ತಿದ್ದಾಗ ಉಪವಾಸದಿಂದ ಕೃಶನಾದ ಅವನಿಗೆ ಮಾರ್ಗಾಯಾಸದಿಂದ ಬಳಲಿಕೆ ತೋರಿತು. ಕರ್ಣನಲ್ಲಿ ಅವನಿಗೆ ಮೇಲೆ ಮೇಲೆ ಸಲಿಗೆಯೂ ವಿಶ್ವಾಸವೂ ಹೆಚ್ಚಿದುದರಿಂದ ಅವನ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗಿದನು. ಅವನಿಗೆ ಹಾಗೆಯೇ ನಿದ್ರೆಯು ಬಂದಿತು. ಈ ಸಮಯದಲ್ಲಿ ಕೇವಲ ಶ್ಲೇಷ್ಮಮಯವಾದ ದೇಹದಿಂದ ಕೂಡಿ ರಕ್ತ ಮಾಂಸಗಳನ್ನೇ ಆಹಾರವಾಗಿ ಉಳ್ಳದ್ದಾಗಿ ಸ್ವಭಾವದಲ್ಲಿಯೂ ಆಕಾರದಲ್ಲಿಯೂ ಭಯಂಕರವಾದ ಒಂದು ಕೀಟವು ಕರ್ಣನು ಕುಳಿತಿದ್ದಲ್ಲಿಗೆ ಹರಿದು ಬಂದಿತು. ರಕ್ತಪಾಯಿಯಾದ ಆ ಜಂತುವು ಕರ್ಣನ ತೊಡೆಯ ಸಂದಿನಲ್ಲಿ ನುಗ್ಗಿ ಅವನ ತೊಡೆಯನ್ನು ಕಚ್ಚಲಾರಂಭಿಸಿತು. ಕರ್ಣನಾದರೂ ಗುರುವಿನಲ್ಲಿ ತನಗಿದ್ದ ಭಯದಿಂದ ಅದನ್ನು ಕೈಯಿಂದಲೂ ನೂಕದೆ ಬಾಯಿಂದಲೂ ಶಬ್ದ ಮಾಡಿ ಓಡಿಸದೆ ಸುಮ್ಮನಿದ್ದನು. ಆ ಹುಳುವು ತನ್ನ ತೊಡೆಯನ್ನು ಕಚ್ಚಿ ಕೀಳುತ್ತಿದ್ದಾಗಲೂ ಗುರುವಿಗೆ ನಿದ್ರೆಗೆ ಭಂಗವುಂಟಾಗಬಾರದೆಂಬ ಭಾವದಿಂದ ಕರ್ಣನು ಆ ನೋವನ್ನು ಸಹಿಸಿಕೊಂಡು ಅಳ್ಳಾಡದೆ ಸುಮ್ಮನಿದ್ದನು. ಆಗ ಕರ್ಣನು ಸಹಿಸಲ ಸಾಧ್ಯವಾದ ವೇದನೆಯನ್ನು ಸಹಿಸಿಕೊಂಡು ತನ್ನ ಮೈಯನ್ನು ಕದಲಿಸದೆ ಆ ಹುಳಕ್ಕಾಗಲಿ ಇತ್ತಲಾಗಿ ಗುರುವಿಗಾಗಲಿ ಸ್ವಲ್ಪವೂ ಬಾಧೆಯಾಗದಂತೆ ಆ ಪರಶುರಾಮನನ್ನು ಹಾಗೆಯೇ ಮಲಗಿಸಿಟ್ಟುಕೊಂಡಿದ್ದನು. ಇಷ್ಟರಲ್ಲಿ ಆ ಹುಳುವು ಕಚ್ಚಿದ ಗಾಯದಿಂದ ರಕ್ತವು ಹರಿದು ಪರಶುರಾಮನ ಮೈಗೆ ತಗುಲಿತು. ಒಡನೆಯೇ ಆ ಪರಶುರಾಮನಿಗೆ ಎಚ್ಚರವಾಯಿತು. ಆ ರಕ್ತವನ್ನು ನೋಡಿ ಪರಶುರಾಮನು ಕೋಪದಿಂದ ಕರ್ಣನನ್ನು ನೋಡಿ, ಶಿಷ್ಯ, ಹೀ, ಏನು ಕೆಲಸವನ್ನು ಮಾಡಿದೆ? ನಾನು ಅಶುಚಿಯಾದೆನಲ್ಲ. ಇಷ್ಟು ಹೊತ್ತಿನವರೆಗೆ ನೀನು ಸುಮ್ಮನಿದ್ದ ಕಾರಣವೇನು? ನಿರ್ಭಯವಾಗಿ ನಿಜ ಸ್ಥಿತಿಯನ್ನು ತಿಳಿಸು ಎಂದು ಕೇಳಿದನು. ಆಗ ಕರ್ಣನು ಪರಶುರಾಮನಿಗೆ ತನ್ನ ತೊಡೆಯನ್ನು ಹುಳುವು ಕಚ್ಚಿದ ವೃತ್ತಾಂತವನ್ನೆಲ್ಲ ಯಥಾವತ್ತಾಗಿ ತಿಳಿಸಿದನು. ಪರಶುರಾಮನ ಕಣ್ಣಿಗೆ ಆ ಕ್ರಿಮಿಯು ಕಾಣಿಸಿತು. ಆ ಹುಳುವಾದರೂ 8 ಕಾಲುಗಳಿಂದಲೂ ಹರಿತವಾದ ಹಲ್ಲುಗಳಿಂದಲೂ ಸೂಜಿಯಂತಿರುವ ರೋಮಗಳಿಂದ ತುಂಬಿದ ಮೈಯಿಂದಲೂ ಕೂಡಿ ಭಯಂಕರವಾದ ಮುಳ್ಳು ಹಂದಿಯ ಆಕಾರಕ್ಕಿರುವುದು. ಅಲರ್ಕವೆಂಬ ಹೆಸರುಳ್ಳ ಆ ಜಂತುವು ಪರಶುರಾಮನ ಕಣ್ಣಿಗೆ ಬಿದ್ದೊಡನೆ ಅಲ್ಲಿಯೇ ಪ್ರಾಣವನ್ನು ಬಿಟ್ಟಿತು. ಅದು ಆ ರಕ್ತಧಾರೆಯಲ್ಲಿ ತೊಯ್ದಿದ್ದ ಹಾಗೆಯೇ ಥಟ್ಟನೆ ಪ್ರಾಣವನ್ನು ನೀಗಿದುದು ಆಶ್ಚರ್ಯಕರವಾಯಿತು. ಇತ್ತಲಾಗಿ ಆ ಕ್ರಿಮಿಯು ಸತ್ತೊಡನೆ ಅತ್ತಲಾಗಿ ಅಂತರಿಕ್ಷದಲ್ಲಿ ವಿವಿಧ ರೂಪಗಳಿಂದ ತೋರುವವನು ಭಯಂಕರಾಕಾರನು ಮೈಯೆಲ್ಲವೂ ಕಪ್ಪಾಗಿ ಕಂಠದಲ್ಲಿ ಮಾತ್ರ ಕೆಂಪು ಬಣ್ಣವುಳ್ಳವನು ಆದ ರಾಕ್ಷಸನೊಬ್ಬನು ಮೇಘದ ಮೇಲೆ ನಿಂತು ಪರಶುರಾಮನಿಗೆ ಕೈಮುಗಿಯುತ್ತಾ ಉತ್ಸಾಹಪೂರ್ಣವಾದ ಹೃದಯದಿಂದ ಹೀಗೆಂದು ಹೇಳಿದನು. ಓ ಭೃಗುವಂಶೋತ್ತಮ, ನಿನಗೆ ಮಂಗಳವಾಗಲಿ. ನಾನು ಬಂದ ದಾರಿಯನ್ನು ಹಿಡಿದು ಹೋಗುವೆನು. ಓ ಮುನೀಂದ್ರ, ನಿನ್ನಿಂದ ನನಗೆ ಈ ನರಕದಿಂದ ಬಿಡುಗಡೆಯಾಯಿತು. ನಿನಗೆ ಮಂಗಳವಾಗಲಿ. ನೀನು ಸಿದ್ಧಿಯನ್ನು ಹೊಂದು. ನೀನು ನನಗೆ ಪ್ರಿಯವನ್ನುಂಟು ಮಾಡಿದೆ ಎಂದನು. ಆಗ ಪರಶುರಾಮನು ಆ ರಾಕ್ಷಸನನ್ನು ಕುರಿತು, ಎಲೈ, ನೀನು ಯಾವನು? ನೀನು ಈ ನರಕ ಜನ್ಮವನ್ನು ಹೊಂದಿದ್ದ ಕಾರಣವೇನು? ಅದನ್ನೆಲ್ಲ ನನಗೆ ತಿಳಿಸು ಎಂದನು. ಅದಕ್ಕೆ ಆ ರಾಕ್ಷಸನು, ಮುನೀಂದ್ರ, ಕೇಳು. ನಾನು ಹಿಂದೆ ಪ್ರಾಗ್ವಂಶನೆಂಬ ಪ್ರಬಲ ದೈತ್ಯನಾಗಿದ್ದೆನು. ಹಿಂದೆ ದೇವಯುಗದಲ್ಲಿ ನಾನು ಭೃಗುಮನಿಗೆ ಸ್ನೇಹಿತನಂತೆ ನಟಿಸುತ್ತಾ ಅವನೊಡನೆ ಕಲೆತಿದ್ದು ಅವನಿಗೆ ಅತ್ಯಂತ ಪ್ರೇಮಪಾತ್ರನಾಗಿದ್ದ ಅವನ ಪತ್ನಿಯನ್ನು ಬಲಾತ್ಕಾರದಿಂದ ಕದ್ದೊಯ್ದೆನು. ಇದನ್ನು ತಿಳಿದು ಆ ಮಹರ್ಷಿಯು ನನ್ನನ್ನು ಶಪಿಸಿದುದರಿಂದ ನಾನು ಕ್ರಿಮಿಯಾಗಿ ಭೂಮಿಯಲ್ಲಿ ಬಿದ್ದೆನು. ನಿನ್ನ ಪೂರ್ವ ಪಿತಾಮಹನಾದ ಆ ಮುನಿಯು ಆಗ ಕೋಪದಿಂದ ನನ್ನನ್ನು ನೋಡಿ, ಎಲಾ ಪಾಪಿ, ನೀನು ಮೂತ್ರವನ್ನು ಶ್ಲೇಷ್ಮವನ್ನು ಕುಡಿಯುತ್ತಾ ನರಕದಲ್ಲಿಯೇ ಸದಾ ಜೀವಿಸುತ್ತಿರಬೇಕು ಎಂದು ಶಪಿಸಲು ನಾನು ದೈನ್ಯದಿಂದ ಅವನಲ್ಲಿ ಮೊರೆಹೊಕ್ಕು
ಬ್ರಾಹ್ಮಣೋತ್ತಮ, ಈ ಶಾಪದಿಂದ ನನಗೆ ವಿಮೋಚನವು ಹೇಗೆಂಬುದನ್ನು ಅನುಗ್ರಹಿಸು ಎಂದು ಪ್ರಾರ್ಥಿಸಿದನು. ಅದಕ್ಕೆ ಆ ಭೃಗುವು, ತನ್ನ ವಂಶದಲ್ಲಿ ಹುಟ್ಟುವ ರಾಮನಿಂದಲೇ ನಿನಗೆ ಶಾಪ ವಿಮೋಚನವಾಗುವುದು ಎಂದು ತಿಳಿಸಿದ್ದನು. ಓ ಸಾಧುವರೆಣ್ಯ, ನಾನು ಬುದ್ಧಿಗೆಟ್ಟು ಇಂತಹ ಪಾಪಯೋನಿಯಲ್ಲಿ ಇದುವರೆಗೆ ನರಳಿದುದಾಯಿತು. ಈಗ ನಿನ್ನ ಸಮಾಗಮದಿಂದ ಆ ಪಾಪ ಜನ್ಮವು ನನಗೆ ನೀಗಿತು ಎಂದು ಹೇಳಿ ಆ ದೈತ್ಯನು ತಿರುಗಿ ರಾಮನಿಗೆ ನಮಸ್ಕರಿಸಿ ಹೊರಟು ಹೋದನು. ಆಮೇಲೆ ಇತ್ತಲಾಗಿ ಪರಶುರಾಮನು ಅತ್ಯಾಕ್ರೋಶದಿಂದ ಕರ್ಣನನ್ನು ನೋಡಿ, ಎಲ ದುಷ್ಟ, ಬ್ರಾಹ್ಮಣನು ಇಂತಹ ಬಾಧೆಯನ್ನು ಎಂದಿಗೂ ಸಹಿಸಿಕೊಂಡಿರಲಾರನು. ಕ್ಷತ್ರಿಯ ವೀರರಲ್ಲಿರಬೇಕಾದ ಧೈರ್ಯವು ನಿನ್ನಲ್ಲಿ ಕಾಣುತ್ತಿದೆ. ಮುಚ್ಚು ಮರೆ ಮಾಡದೆ ಮನಃಪೂರ್ವಕವಾಗಿ ನನ್ನಲ್ಲಿ ನಿಜ ಸ್ಥಿತಿಯನ್ನು ತಿಳಿಸಿಬಿಡು ಎಂದನು. ಆಗ ಕರ್ಣನು ಶಾಪ ಭಯದಿಂದ ನಡುಗುತ್ತಾ ಆ ಪರಶುರಾಮನನ್ನು ಪ್ರಸನ್ನನನ್ನಾಗಿ ಮಾಡಲು, ಓ ಭಾರ್ಗವ, ನಾನು ನಿಜವಾಗಿ ಬ್ರಾಹ್ಮಣನಲ್ಲ. ನಾನು ಬ್ರಾಹ್ಮಣ ಕ್ಷತ್ರಿಯರಿಬ್ಬರಿಗೂ ಬೇರೆಯಾದ ಸೂತ ಜಾತಿಯವನು. ನನ್ನನ್ನು ಜನರು ರಾಧೆಯ ಮಗನಾದ ಕರ್ಣನೆಂದು ಹೇಳುವರು. ನಾನು ಅಸ್ತ್ರವನ್ನು ಕಲಿಯುವ ಆಸೆಯಿಂದ ಹೀಗೆ ನಿನ್ನಲ್ಲಿ ಬ್ರಾಹ್ಮಣ ವೇಷದಿಂದ ಬಂದು ಸೇರಿದೆನು. ನನ್ನ ಅಪರಾಧವನ್ನು ಮನ್ನಿಸಿ ಅನುಗ್ರಹಿಸಬೇಕು. ನಾನು ನಿನ್ನಲ್ಲಿ ಬಂದು ನನ್ನ ಗೋತ್ರವನ್ನು ತಿಳಿಸಿದಾಗ ನಾನು ಭಾರ್ಗವನೆಂದು ಹೇಳಿಕೊಂಡುದಕ್ಕೂ ಕಾರಣವುಂಟು. ವಿದ್ಯೆಯನ್ನು ಹೇಳಿಕೊಡತಕ್ಕ ಗುರುವೇ ತಂದೆ ಎನಿಸುವನು. ಆದ್ದರಿಂದ ನಾನು ಭೃಗುವಂಶದವರ ಮಗನೆಂದು ನಿನ್ನಲ್ಲಿ ಹೇಳಿಕೊಂಡೆನು ಎಂದನು. ಆಗ ಪರಶುರಾಮನು ಕೋಪದಿಂದ ದಹಿಸುವಂತೆ ಕರ್ಣನನ್ನು ನೋಡುತ್ತಾ ಬಾರಿ ಬಾರಿಗೂ ಕೈಮುಗಿದು ನೆಲದ ಮೇಲೆ ಬಿದ್ದು ಭಯದಿಂದ ನಡುಗುತ್ತಿದ್ದ ಅವನನ್ನು ಕುರಿತು, ನೀನು ಅಸ್ತ್ರದಾಸೆಯಿಂದ ನನ್ನಲ್ಲಿ ಸುಳ್ಳಾಡಿ ನನ್ನನ್ನು ವಂಚಿಸಿದೆ. ಆದುದರಿಂದ ನಾನು ನಿನಗೆ ಹೇಳಿಕೊಟ್ಟ ಬ್ರಹ್ಮಾಸ್ತ್ರವು ನಿನಗೆ ಸಮಯದಲ್ಲಿ ನೆನಪಿಗೆ ಬಾರದಿರಲಿ. ನೀನು ನಿನಗೆ ಸಮಾನನಾದ ವೀರನೊಡನೆ ಯುದ್ಧ ಮಾಡುವಾಗಲೂ ನಿನ್ನ ವಧಕಾಲದಲ್ಲಿ ಹೊರತು ಇತರ ಕಾಲದಲ್ಲಿಯೂ ಆ ಅಸ್ತ್ರವು ನಿನ್ನ ಮನಸ್ಸಿಗೆ ತೋರದಿರಲಿ. ಬ್ರಾಹ್ಮಣನಲ್ಲದವನಲ್ಲಿ ಆ ಅಸ್ತ್ರವು ಎಂದಿಗೂ ಬಹುಕಾಲದವರೆಗೆ ನಿಲ್ಲಲಾರದು. ಇನ್ನು ನೀನು ಹೊರಡು. ಅನೃತವಾದಿಗಳಾದ ನಿನ್ನಂತಹವರಿಗೆ ಇದು ಸ್ಥಳವಲ್ಲ. ಹೊರಟು ಹೋಗು. ಆದರೆ ಅಸ್ತ್ರಯುದ್ಧದಲ್ಲಿ ನಿನಗೆ ಸಮಾನನಾದ ಕ್ಷತ್ರಿಯನೊಬ್ಬನೂ ಇರಲಾರನು ಎಂದನು. ಆಗ ಕರ್ಣನು ನ್ಯಾಯ ರೀತಿಯಿಂದ ಗುರುವಿಗೆ ನಮಸ್ಕರಿಸಿ ಒಡನೆಯೇ ಆ ಆಶ್ರಮವನ್ನು ಬಿಟ್ಟು ದುರ್ಯೋಧನನಲ್ಲಿಗೆ ಬಂದು ತಾನು ಅಸ್ತ್ರಗಳಲ್ಲಿ ಸುಶಿಕ್ಷಿತನಾದವನೆಂದು ತಿಳಿಸಿಕೊಂಡನು. ಇದು 3ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.